ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಾಗರ್. ಸ್ನೇಹಿತರೆ, ವಿಷಯ ಏನಪ್ಪ ಅಂದರೆ ದಯವಿಟ್ಟು ನಾನು ಡ್ರೈವರ್ಗಳಲ್ಲಿ ಒಂದು ಕೇಳಕ್ಕಂತೀನಿ, ಯಾರು ಬೇಜಾರು ಮಾಡ್ಕೊಂಬೇಡಿ. ಏನಪ್ಪ ಅಂದರೆ ದಯವಿಟ್ಟು ನೀವು ಕೂಡ ನಿದ್ದೆ ಕಟ್ಟಿ ರಾತ್ರಿ ಹೊತ್ತು ನೈಟ್ ಹೊತ್ತು ಗಾಡಿ ಓಡಿಸ್ತಿರ್ತೀರ. ಸ್ವಲ್ಪ ಅತ್ತ ಇತ್ತ ನೋಡ್ಕೊಂಡು ಸ್ವಲ್ಪ ಗಾಡಿ ಓಡಿಸಿ. ಏಕೆ ಅಂದರೆ ಸದ್ಯ ಏನೂ ಆಗಿಲ್ಲ ಇಲ್ಲಿ, ಏಕೆಂದರೆ ಡ್ರೈವರ್ ತುಂಬ ಒಳ್ಳೆಯವರಂತೆ. ಸೊ ಅವರೇನು ಡ್ರಿಂಕ್ಸ್ ಏನು ಮಾಡಿರಲಿಲ್ಲಂತೆ. ಹಂಗಾಗಿ ನೀವು ಕೂಡ ಅಷ್ಟೇ ನೈಟ್ ಹೊತ್ತು ಗಾಡಿಗಳು ಓಡಿಸ್ತಾ ಇರ್ತೀರ, ಸ್ವಲ್ಪ ಹುಷಾರಾಗಿ ಗಾಡಿ ಓಡಿಸಿ. ಏಕೆಂದರೆ ನಿಮಗೂ ಕೂಡ ಫ್ಯಾಮಿಲಿ ಅನ್ನೋದು ಇರುತ್ತೆ ಅಲ್ವಾ. ಸೊ ಎಲ್ಲರಿಗೂ ಹಂಗೆ ಇರುತ್ತೆ. ಹಂಗಾಗಿ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ, ಏನಾದರೂ ತಪ್ಪಿದರೆ ಕ್ಷಮೆ ಇರಲಿ. ಬನ್ನಿ ನೋಡ್ಕೊಂಬರೋಣ ಇಲ್ಲಿ ಏನೇನಾಗಿದೆ ಅಂತ. ఏమంట అయింది అయ్యో 10 గంటల వచ్చిందంట. బ్రేక్ పోయిలే వేసింది పాప. కంట్రోల్కి వచ్చేట్లేదు. డ్రైవరు క్లీనర్ని ఫస్ట్ దొబ్బేసినాడు. దుమ్కే అయినాడు ఫస్ట్ అని డ్రైవర్కి ಊಟಕ್ಕೆ ಮುಗಿಯಿತು ಅಂತ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಸಾಗರ್ ಮಾತಾಡ್ತೀನಿ. ಸ್ನೇಹಿತರೆ, ವಿಷಯ ಏನಪ್ಪ ಅಂದರೆ ನಾನು ಡಿ ಕ್ರಾಸ್ ಕಡೆಯಿಂದ ಸ್ವಲ್ಪ ಬರ್ತಿದ್ದೆ. ನೋಡಿದ್ರೆ ನನಗೆ ಶಾಕ್ ಆಯಿತು. ನೋಡಿದ್ರೆ ಗಾಡಿ ಆಕ್ಸಿಡೆಂಟ್ ಆಗಿತ್ತು. ಏನಪ್ಪ ಹಿಂಗಾಗಿದೆ ಅಂತ ಬಂದಿಲ್ಲಿ ಸ್ಥಳದಲ್ಲಿ ನೋಡಿದ್ರೆ ರಾತ್ರಿ ಬುಧವಾರ ಆಗಿರೋದು, ನಿನ್ನೆ ರಾತ್ರಿ ನೈಟ್ ಆಗಿರೋದು 11 ಗಂಟೆಗಂತೆ. ವೈನ್ ಸ್ಟೋರಿಗೂ ಕೂಡ ಗಾಡಿ ಟಚ್ ಆಗಿದೆ. ಅಂದರೆ ವೈನ್ ಸ್ಟೋರಲ್ಲಿ ಯಾರು ಇರಲಿಲ್ಲ, ಊಟ ಮಾಡ್ತಿದ್ದಂಥ ಸಮಯದಲ್ಲಿ. ಹಂಗಾಗಿ ಯಾವಾಗ ಪಾಪ ಹುಡುಗ ಅಲ್ಲೇ ಇರ್ತಿದ್ದಂತೆ. ಸೊ ಅವ್ನಿಗೇನು ಆಗಲಿಲ್ಲ. ಹಂಗಾಗಿ ನೋಡಿ, ಇಲ್ಲಿ ಡ್ರೈವರು ಕ್ಲೀನರ್ ಕೂಡ ಏನೂ ಆಗಲಿಲ್ಲಂತೆ. ಬನ್ನಿ ನೋಡೋಣ. ಅದು ಕೇಳೋದು ಸ್ನೇಹಿತರೆ, ಗಾಡಿ ಓಡಿಸ್ಬೇಕಾದ್ರೆ ಹುಷಾರಾಗಿ ಓಡಿಸ್ಬೇಕಂತೆ. ಪಾಪ ಡ್ರೈವರ್ ಕರೆಕ್ಟಾಗಿ ಓಡಿಸ್ತಾ ಇದ್ರಂತೆ. ಹಂಗಾಗಿ ಸ್ವಲ್ಪ ಗಾಡಿ ಅವ್ರ ಕೈಗೆ ಕಂಟೈನರು ಸಿಕ್ಕಲಿಲ್ಲ. ಹಂಗಾಗಿ ಸ್ವಲ್ಪ ಇಲ್ಲಿ ಆಕ್ಸಿಡೆಂಟ್ ಆಗಿದೆ. ಬನ್ನಿ ನೋಡ್ಕೊಂಬರೋಣ. ಅಣ್ಣ ಏನಾಗಿತ್ತಣ್ಣ? ಏನು ಸರಿಯಾಗಿ ಕರೆಕ್ಟಾಗಿ ಹೇಳೋರ ರಾತ್ರಿ ಆಗಿರೋದು ಮೋಸ್ಟ್ಲಿ ಹಂಸದಿಂದ ಹೌದಾ? ಸ್ವಲ್ಪ ಗಾಯ ಆಗಿದೆ. ಅಲ್ಲ, ಮುಂದ್ಗಡೆ ಗಾಡಿ ದೊಡ್ಡ ಗಾಡಿ ಅವರು ಡ್ರೈವರೇ ನಾನು ಸ್ಪಾಟ್ ಆಗ್ತೀನಿ ಅಂತ ಹೇಳ್ಬಿಟ್ಟು ಗಾಡಿ ಅದು ಕಟ್ ಮಾಡ್ಕೊಂಡು ಆದರೆ ಅವ್ರು ಪೆಟ್ರೋಲ್ ಸಿಗಲಿಲ್ಲ. ಫೀಲಿಂಗ್ ಏನನ್ನ ಕ್ಲೋಸ್ ಮಾಡೋದ್ರೆ ಅದು ಮೇಲ್ಗಡೆ ಅದು ಟಾಪು ಅಲ್ಲಿ ಬಿದ್ದಿರೋದು, ಅದು ಆ ಬೋರ್ಡ್ಗಳಿಗೆ ಯಾವಾಗ ಆಗಿದ್ದು? ಡ್ರೈವರ್ ಆಯ್ತಾ ಇಲ್ವಾ? ಎಷ್ಟೊತ್ತಾಗ ಆಗಿದ್ದು? 11 ಗಂಟೆ. 11 ಗಂಟೆ. ಯಾರು ಡ್ರೈವರ್ ಕ್ಲೀನರ್ ಏನೂ ಆಗಿಲ್ಲ? ಡ್ರೈವರ್ಗೆ ಏನೂ ಆಗಿಲ್ಲ. ಡ್ರೈವರ್ ಚೆನ್ನಾಗವನೆ. ಕ್ಲೀನರ್ಗ ಯಾರು ಕ್ಲೀನರ್ ಯಾರು ಇರಲಿಲ್ಲ. ಡ್ರೈವರ್ ಒಬ್ಬನೇ ಇದ್ದಿದ್ದು. ಅಲ್ಲಿ ಮುಂದೆ ಒಂದೈತೆ. ಅದ್ಯಾರು ಈ ರೋಲ್ ಬಂದಾನೆ ಹಿಂಗು ಏಕ್ದಮ್ ಹೊಡೆದಿರೋದು. ಮನೆಗೆ ಹೋದೆ ಅಷ್ಟೊತ್ತು ಫೋನ್ ಬಂತು. ಮಂಜಾನು ಅಲ್ಲಿ ಓಕೆ ನಾವು ಹಿಂದೆಗಡೆ ಊಟ ಮಾಡ್ತಾ ಇದ್ರಂತೆ. ಬಾಕಿ ಹಾಕ್ಬಿಟ್ಟೆ. 11 ಗಂಟೆ 11 3:30 ಆಗೋಯ್ತು. ಡ್ರೈವರ್ ಸಿಕ್ಲಿಲ್ವಾ ಏನು? ಡ್ರೈವರ್ ಅವನೇ ಸಿಕ್ಕವ್ರಾ? ಎಣ್ಣೆ ಏನು ಹೊಡೆದಿರಲಿಲ್ಲ, ಏನಿಲ್ಲ. ಅಯ್ಯಪ್ಪ ಮತ್ತೆ ಇದು ಹೆಂಗಾಯ್ತಣ್ಣ? ಬಂದಾನೆ. ಅವ್ನು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಬಂದಾನೆ ಹೊಡೆದ್ಬಿಟ್ಟವನ. ಬ್ರೇಕ್ ಫೇಲ್ಯೂರ್ ಆಗ್ಯಾನ? ಬ್ರೇಕ್ ಫೇಲ್ಯೂರ್ ಏನೂ ಆಗಿಲ್ಲ. ಫುಲ್ಲು ಜಾಮ್. ಅವ್ನು ಬದುಕವನೇ ಅಂದ್ರೆ ಅಷ್ಟೇ ಇದು. ಹೌದು. ಇನ್ನೊಂದು ಗಾಡಿ ಯಾವ್ದು ಹಿಂದೆಗಡೆ ಟಚ್ ಆಗಿಲ್ಲ? ಯಾವುದೂ ಇಲ್ಲ. ಅದ್ಭುತ ಮಾಡೋದ್ಬಿಟ್ರಿ. ಒಳಗಡೆ ಕಾರ್ಗಳವೆ. 2 ಕ್ರೇನ್ ಬಂದ್ರು ಎತ್ತಕ್ಕಾಯ್ತಲ್ಲ. ಕಾರ್ಗಳವೆ. ನಾವು 4-5 MG ಇರಬೇಕು.
ಇರಬೇಕು. ಎರಡು ಕ್ರೇನ್ ಬಂದು ಎಳೆಯೋಕ್ಕಾಯ್ತಲ್ಲ, ಅವನು ಮುಂದೆ ಒಬ್ಬ ಎಳಿತಾವನು, ಹಿಂದೆ ಒಬ್ಬ ಎಳಿತಾವನು, ಹಿಂದೆಗಡೆ ಎರಡು ಹೇಳಿದ್ರು ಐತಲ್ಲ. ಆಮೇಲೆ ಒಟ್ಟ ಯಾರಿಗೇನು ಆಗಿಲ್ಲ ಬಿಟ್ರಲ್ಲಿ. ಯಾರಿಗೆ ಡ್ರೈವರ್ಗೂ ಆಗಿಲ್ಲ, ಡ್ರೈವರು ಚೆನ್ನಾಗವನೆ, ಅವನೇ ಎಣ್ಣೆಗಿನ್ನ ಏನು ಹೊಡೆದಿರಲಿಲ್ಲ, ಇರೋದು ಹೇಳ್ಬೇಕು. ಹಾಂ ಹಾಂ